ವೀಕ್ಷಕರೇ, ಅವನ ಹೆಸರು ಯಾರಿಗೂ ಗೊತ್ತಿಲ್ಲ. ಆದರೆ ಅವನು ನಿಲ್ಲದೆ ಹೊರಟಿದ್ದ. ಬೇಯುವ ನೆಲ, ಬಿಸಿಲಿನ ದಿನ, ಮಳೆಯ ನಿರೀಕ್ಷೆ. ಅವನು ಬೆಳೆದಿದ್ದಂದರೆ ಕೇವಲ ಬೆಳೆಗಳಲ್ಲ, ಆಸೆಗಳು ಸಹ. ಅವನು ಬೆಳಗ್ಗೆ 4 ಗಂಟೆಗೆ ಎದ್ದು ಜಮೀನಿಗೆ ಹೋಗುತ್ತಿದ್ದ. ನಿಮಗೆ ಗೊತ್ತಾ, ಅವನ ಊರಲ್ಲಿ 3 ವರ್ಷಗಳಿಂದ ಸರಿಯಾದ ಮಳೆ ಆಗಿರಲಿಲ್ಲ. ಇನ್ನೊಂದು ವರ್ಷ ಬಿತ್ತನೆ ವಿಫಲವಾದರೆ ಅವನು ಹೊಲವು ಸತ್ತಂತೆ, ಆತನ ಕನಸುಗಳು ಸಹ. ಆದರೂ ಅವನು ನಿಲ್ಲಲಿಲ್ಲ. ಅವನ ಹೆಂಡತಿಯು ಕೇಳಿದಳು, ಈ ಬಾರಿ ಸಾಲ ಮಾಡಬಾರದು ಎಂತ. ಅವನ ಉತ್ತರ, ಬದುಕು ನಿಲ್ಲಬಹುದು, ಆದರೆ ನಂಬಿಕೆ ನಿಲ್ಲಬಾರದು. ಕನಿಷ್ಠ ನೀರಿಲ್ಲದ ಹೊಲ. ಅವನ ತ್ವಚೆ ಸುಟ್ಟಿದ್ದರೂ ಅವನು ತಿಂಗಳುಗಟ್ಟಲೆ ಹೊಲದಲ್ಲಿ ಕೆಲಸ ಮಾಡಿದ, ಬಿತ್ತನೆ ಮಾಡಿದ, ನೀರು ತೆಗೆದ. ಅವನ ಜೊತೆಗೆ ಯಾರೂ ಇರಲಿಲ್ಲ, ಆದರೆ ಅವನು ಎಲ್ಲರಿಗಾಗಿ ಹೋರಾಡುತ್ತಿದ್ದ. ಅವನ ಮಗಳು ಕೇಳಿದಳು, ಅಪ್ಪ, ಈ ಬಿತ್ತನೆ ಹಾಳಾದರೆ? ಅವನ ಉತ್ತರ, ಹಾಳಾದರೂ ಚಿಂತೆಯಿಲ್ಲ, ಹೇಗೆ ಬಿತ್ತಿದೆ ಅನ್ನೋದು ಮುಖ್ಯ. ಒಂದು ರಾತ್ರಿ ಮಳೆ ಬಂತು. ಹೌದು, ವರ್ಷಗಳ ನಿರೀಕ್ಷೆ ಬಳಿಕ ಅವನ ಹೊಲದ ಮೇಲೆ ಮಳೆ ಬಿದ್ದಿತು. ಅವನ ಕಣ್ಣು ತುಂಬಿತು. ಅವನ ಕೈಗಳಿಂದ ನೆಲ ನೆನೆದಾಗ ಅವನ ಹೃದಯದಲ್ಲಿ ಹೊಸ ಹಸಿರು ಹುಟ್ಟಿತ್ತು. ಅವನ ಬೆಳೆ ತೊಡಗಿತು. ಮಕ್ಕಳಿಗೆ ಹಸಿವಿಲ್ಲದ ದಿನಗಳು ಬಂದವು. ಅವನ ಬದುಕಿಗೆ ಬೆಳಕು ಬಂದಿದೆ. ಇದು ಕೇವಲ ರೈತನ ಕತೆ ಅಲ್ಲ, ಇದು ನನ್ನ ಮತ್ತು ನಿಮ್ಮ ಕತೆ. ಇದು ನಂಬಿಕೆಯ ಕತೆ. ಮಳೆ ಬರೋದಲ್ಲ ಅಂತ ಮಣ್ಣನ್ನು ಹೊಗೆ ಹಾಕಿದ್ರೆ ಬೇಲಿ ಬೆಳೆಯಲ್ಲ. ಆದರೆ ಮಳೆ ಬರುವ ವಿಶ್ವಾಸ ಇಟ್ಟರೆ ನೆಲವು ಹಸಿರಾಗುತ್ತೆ, ಮನಸ್ಸು ಸಹ. ನೀವು ಇವತ್ತು ಸೋತಿರಬಹುದು, ಆದರೆ ನಾಳೆ ವಿಜಯ ನಿಮ್ಮದೇ ಆಗಬಹುದು. ಏಕೆಂದರೆ ನಿಮ್ಮೊಳಗಿನ ಕೃಷಿಕ ಇನ್ನೂ ಬಿತ್ತನೆ ಮಾಡುತ್ತಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಸಹ ತಿಳಿಸಿ. ಧನ್ಯವಾದಗಳು.